ನಮಸ್ಕಾರ ವೀಕ್ಷಕರೇ. ದಿವಾನಿ ಪ್ರಕ್ರಿಯಾ ಸಂಹಿತೆ ಕಾಯ್ದೆಯ ತಿದ್ದುಪಡಿಗಳ ಕುರಿತಾಗಿ ಮುಂದುವರೆದ ಭಾಗವಾಗಿ ಕರ್ನಾಟಕ ಸರ್ಕಾರ ಮಾಡಿದಂಥ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಮೆಂಡ್ಮೆಂಟ್ ಆಕ್ಟ್ 2023ರಲ್ಲಿ ಮಾಡಿದಂಥ ಈ ತಿದ್ದುಪಡಿ ಕಾಯ್ದೆ ಇದರೊಳಗೆ ಏನೇ ಮಾಡಿದ್ದಾರೆ ಅಂತಂದರೆ, ನಿಜವಾಗಿಯೂ ಇದು ಸದುದ್ದೇಶ ಇಟ್ಟುಕೊಂಡು ಸರ್ಕಾರ ಮಾಡಿದೆ. ಅಂದರೆ ರೈತರು ಮತ್ತು ಶೋಷಿತ ವರ್ಗದವರಿಗೆ ಸಲುವಾಗಿ ಅನುಕೂಲವಾಗಲಿ, ಅವರಿಗೆ ತ್ವರಿತ ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ತಿದ್ದುಪಡಿಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಏನು ಹೇಳ್ತಾರೆ ಅಂತಂದರೆ, ಸಣ್ಣ ಹಿಡುವಳಿದಾರರಿರ್ತಾರೆ, ರೈತರಿರ್ತಾರೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ದುರ್ಬಲ ವ್ಯಕ್ತಿಗಳಿರ್ತಾರೆ. ಅವರ ಪ್ರಕರಣ ನ್ಯಾಯಾಲಯದಲ್ಲಿದ್ದಾಗ ಅವರ ಪ್ರಕರಣಗಳಿಗೆ ಆದ್ಯತೆಯನ್ನು ಕೊಡಬೇಕು. ಅವನ್ನ ಆದಷ್ಟು ಮಟ್ಟಿಗೆ ತ್ವರಿತವಾಗಿ ಅಂದರೆ 6 ತಿಂಗಳೊಳಗೆ ಆ ಪ್ರಕರಣಗಳನ್ನು ಮುಗಿಸ್ಬೇಕನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಇಲ್ಲಿ ಕಾನೂನು ಮಾಡಿದ್ದಾರೆ. ಅದಕ್ಕಾಗಿ ಈ CPC ಕಾಯ್ದೆಯಲ್ಲಿರುವಂಥ ನಿಯಮಾವಳಿಗಳನ್ನು ಅಂದರೆ ಏನು ತ್ವರಿತವಾಗಿ ಇತ್ಯರ್ಥ ಮಾಡುವಂಥ ಏನು ವಿಧಾನಗಳಿದಾವೆ ಅವನ್ನ ಅನುಸರಿಸಿಕೊಂಡು, ಅಂದರೆ ಸಮರಿ ಟ್ರಯಲ್ ರೀತಿಯಲ್ಲಿ ಆದಷ್ಟು ಬೇಗನೆ ಅವನ್ನ ವಿಚಾರಣೆ ಮಾಡಿ ಮುಗಿಸ್ಬೇಕು ಅಂಥೇಳಿ ಇಲ್ಲಿ ಒಂದು ನಿಯಮ ಮಾಡಿದ್ದಾರೆ. ಮತ್ತು ಯಾವುದೇ ರೀತಿ ವಿನಾಕಾರಣ ಪ್ರಕರಣವನ್ನು ಮುಂದೂಡೋಕೆಗೆ ಅವಕಾಶ ಕೊಡಬಾರ್ದು. ಮತ್ತು ವಿರುದ್ಧ ಕಕ್ಷಿದಾರ ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ಅವನು ತಾರೀಖನ್ನು ಕೇಳ್ತಾ ಇದ್ದಾನೆ ಅಂಥೇಳಿ ಅವನಿಗೆ ತಾರೀಖನ್ನು ಕೊಟ್ಟು ಬಿಡಬಾರ್ದು. ನಿಜವಾಗಿ ಅವಶ್ಯ ಇದ್ದರೆ ಮಾತ್ರ ಅವರಿಗೆ ಅವಕಾಶವನ್ನು ಕೊಡಬೇಕು. ಇಲ್ಲ ಅಂತಂದರೆ ಆದಷ್ಟು ಬೇಗನೆ ಆ ಪ್ರಕರಣವನ್ನು ಪ್ರತಿದಿನ ಅಥವಾ ಮೇಲಿಂದ ಮೇಲೆ ಅದನ್ನು ವಿಚಾರಣೆ ಮಾಡಿ 6 ತಿಂಗಳೊಳಗೆ ಪ್ರಕರಣವನ್ನು ಮುಗಿಸ್ಬೇಕಂತೇಳಿ ಈ ಒಂದು ಉದ್ದೇಶ ಇಟ್ಟುಕೊಂಡು ಇಲ್ಲಿ ಕಾನೂನು ಮಾಡಿದ್ದಾರೆ. ಆದರೆ ಇಲ್ಲಿ ನಿಜವಾಗಿ ಏನಾಗ್ತದೆ ಅಂತಂದರೆ, ಕಾನೂನು ಮಾಡಿ ಈ ರೀತಿ ಪ್ರಕರಣಗಳ ಮುಗಿಸಿರಂತೆ ನ್ಯಾಯಾಲಯಕ್ಕೆ ಹೇಳಿದರೆ ನ್ಯಾಯಾಲಯದ ಮೇಲೆ ವಿನಾಕಾರಣ ಒತ್ತಡ ಆಗ್ತದೆ ಹೊರತಾಗಿ ನ್ಯಾಯಾಧೀಶರಿಗೆ ಆ ರೀತಿ ಪ್ರಕರಣಗಳನ್ನು ಮುಗಿಸೋಕೆ ಅವಕಾಶ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ಕೋರ್ಟಿನಲ್ಲಿ ವಿಳಂಬ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಸಹಿತ ನಾನು ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಆದರೆ ಇವತ್ತಿನ ಪರಿಸ್ಥಿತಿಯೊಳಗೆ ಏನು ಆಧುನಿಕವಾಗಿ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ. ಸೊ ಅದಕ್ಕಾಗಿ ಇಲ್ಲಿ ನಾನು ಹೇಳಬಯಸಿದ್ದಂತಂದ್ರೆ, ಈ ರೀತಿ 6 ತಿಂಗಳಿಗೆ ರೈತರ ಮತ್ತು ಆರ್ಥಿಕ ದುರ್ಬಲ ವ್ಯಕ್ತಿಗಳ ಪ್ರಕರಣ ಮುಗಿಸಿ ಅಂತ ಹೇಳಿದ್ರೆ ಮಾತ್ರ ಯಾಕೆ ಅದು ಮುಗಿಯೋದಿಲ್ಲ. ಯಾಕಂದ್ರೆ ಪ್ರಕರಣದಲ್ಲಿರುವಂತಹ ಗಂಭೀರತೆಯನ್ನು ನೋಡಬೇಕಾಗ್ತದೆ ಮತ್ತು ಕ್ಲಿಷ್ಟತೆ ಏನಿದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನ್ಯಾಯಾಲಯ ಪ್ರಕರಣ ನಡೆಸಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಪ್ರಕರಣಕ್ಕೂ ಅದರದೇ ಆದ ವಿಧಾನಗಳಿದಾವೆ. ಆ ವಿಧಾನಗಳನ್ನು ಮುಗಿಸದೆ ನಾವು ಆ ಪ್ರಕರಣವನ್ನು ಅಂತ್ಯಗೊಳಿಸಕ್ಕೆ ಬರುವುದಿಲ್ಲ. ಯಾಕಂದರೆ ವಾಸ್ತವದಲ್ಲಿ ಈಗ ಒಬ್ಬ ವ್ಯಕ್ತಿ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ 6 ತಿಂಗಳಂತೆ ತಗೋತಾನೆ. ಆದರೆ ಅವನಿಗೆ 1 ತಿಂಗಳಲ್ಲಿ ಮುಗಿಸಂತಂದರೆ ಅವನು ಯಾವ ಥರ ಮುಗಿಸ್ಬೇಕು, ಅವನಿಗೆ ಇರುವಂಥ ಸಮಸ್ಯೆಗಳೇನು, 6 ತಿಂಗಳು ಯಾಕೆ ಬೇಕಾಗ್ತದೆ ಅನ್ನೋದನ್ನು ವಾಸ್ತವವಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಸೊ ಆ ಉದ್ದೇಶದಿಂದ ನನ್ನದೇ ಆದ ಒಂದು ಸಲಹೆ ಏನಂತಂದರೆ, ಈಗಾಗಲೇ ಹಲವಾರು ವರ್ಗದ ಜನರಿಗೆ ಪ್ರತ್ಯೇಕವಾದಂಥ ನ್ಯಾಯಾಲಯಗಳಿದಾವೆ. ಉದಾಹರಣೆಗೆ ಹೇಳಬೇಕಂತಂದರೆ, ಸೈನಿಕರಿಗಾಗಿ ಪ್ರತ್ಯೇಕ ನ್ಯಾಯಾಲಯ ಇದೆ, ಕಾರ್ಮಿಕರಿಗೆ ಲೇಬರ್ ಕೋರ್ಟ್ಗಳಿದಾವೆ, ಮಹಿಳೆಯರಿಗಾಗಿ ಫ್ಯಾಮಿಲಿ ಕೋರ್ಟ್ಸ್ ಅಂತದಾವೆ, ಗ್ರಾಹಕರಿಗಾಗಿ ಗ್ರಾಹಕ ನ್ಯಾಯಾಲಯಗಳಿದಾವೆ ಮತ್ತು ಠೇವಣಿದಾರರ ಸಲುವಾಗಿಯೂ ಸಹಿತ ಪ್ರತ್ಯೇಕ ನ್ಯಾಯಾಲಯ ಮಾಡಿದ್ದಾರೆ ಅವರ ಹಣ ಕಳ್ಕೊಂಡಾಗ, ಅನ್ಯಾಯವಾದಾಗ. ಮತ್ತು ಸರ್ಕಾರಿ ನೌಕರರ ಸಲುವಾಗಿ ಟ್ರಿಬ್ಯುನಲ್ಗಳಂತ ಪ್ರತ್ಯೇಕ ಟ್ರಿಬ್ಯುನಲ್ ಅದಾವೆ. ಸೊ ಈ ರೀತಿ ಹಲವಾರು ವರ್ಗದ ಜನರಿಗೆ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರತ್ಯೇಕವಾದಂಥ ನ್ಯಾಯಾಲಯಗಳನ್ನು ಮಾಡಿದ್ದಾರೆ. ಆದರೆ ಈ ದೇಶದ ಬೆನ್ನೆಲುಬಾದಂಥ ರೈತನು 70% ಜನ ಈ ಕೃಷಿ ಮೇಲೆ ಅವಲಂಬಿತವಾದಂಥ ಜನ, ಇವರಿಗೆ ಪ್ರತ್ಯೇಕವಾದಂಥ ನ್ಯಾಯಾಲಯ ಇನ್ನೂವರೆಗೆ ಆಗಿಲ್ಲ ಅನ್ನೋದು ನಿಜಕ್ಕೂ ಒಂದು ವಿಷಾದನೀಯ ವಿಷಯ. ಸೊ ಅದಕ್ಕಾಗಿ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಮತ್ತು ಜೈ ಕಿಸಾನ್ ಅಂತ ಹೇಳಿದ್ದಾರೆ. ಸೈನಿಕರಿಗೆ ಮತ್ತು ರೈತರಿಗೆ ಜಯ ಸಿಕ್ಕಾಗ ಮಾತ್ರ ಈ ದೇಶಕ್ಕೆ ಜಯ ಸಿಗ್ತೈತೆ ಅನ್ನೋ ಒಂದು ಅರ್ಥದಲ್ಲಿ ಸೈನಿಕರಿಗಾಗಿ ಪ್ರತ್ಯೇಕ ನ್ಯಾಯಾಲಯಗಳಿದಾವೆ. ಆದರೆ ರೈತರಿಗೆ ಇನ್ನೂವರೆಗೂ ಪ್ರತ್ಯೇಕ ನ್ಯಾಯಾಲಯಗಳಾಗಿಲ್ಲ. ಅದಕ್ಕಾಗಿ ಈ ಒಂದು ವಿಡಿಯೋ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡೋದಂದರೆ, ರೈತರಿಗಾಗಿ ಪ್ರತ್ಯೇಕ ರೈತ ನ್ಯಾಯಾಲಯಗಳು ಮತ್ತು ಅದೇ ರೀತಿ ರೈತರಿಗೆ ಸಂಬಂಧಿಸಿದಂಥ ಕಂದಾಯ ಪ್ರಕರಣಗಳೇನದಾವೆ ಅವು ಈಗಾಗಲೇ ತಮಗೆ ಗೊತ್ತಿರುವಂತೆ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಜಿಲ್ಲಾಧಿಕಾರಿಗಳು, ಲ್ಯಾಂಡ್ ಟ್ರಿಬ್ಯುನಲ್ಗಳು, ಜೊತೆಗೆ ಸಿವಿಲ್ ಕೋರ್ಟು, ಈ ರೀತಿ ಎಲ್ಲ ಒಂದಕ್ಕೊಂದು ಪ್ರಕರಣಗಳು ತಳಕ್ಕೆ ಹಾಕಿಕೊಂಡು ಅಲ್ಲಿಯೂ ಪ್ರಕರಣ ನಡೀತವೆ, ಇಲ್ಲೂ ನಡೀತವೆ. ಸೊ ಈ ರೀತಿ ಹಲವಾರು ಪ್ರಕರಣಗಳು ನ್ಯಾಯಾಲಯದಲ್ಲಿ ಅಥವಾ ಈ ಟ್ರಿಬ್ಯುನಲ್ಗಳಲ್ಲಿ ಅಥವಾ ಏನು ಅರೆ ನ್ಯಾಯಿಕ ಅಧಿಕಾರಿಗಳು ಅಂತಂದರೆ ಕ್ವಾಸಿ ಜುಡಿಷಿಯಲ್ ಅಥಾರಿಟೀಸ್ ಅಂತ ಹೇಳ್ತೀವಿ, ಇವರ ಮುಂದೆ ಪ್ರಕರಣಗಳು ನಡೀತಾ ಇದ್ದಾವೆ. ಆದರೆ ಈ ಅರೆ ನ್ಯಾಯಿಕ ಅಧಿಕಾರಿಗಳು, ಉದಾಹರಣೆಗೆ ತಹಸೀಲ್ದಾರು, AC, DC ಅವರಿಗೆ ತಮ್ಮದೇ ಆದ ಆಡಳಿತಾತ್ಮಕ ಜವಾಬ್ದಾರಿಯ ನಡುವೆ ಈ ಪ್ರಕರಣಗಳನ್ನು ನಡೆಸೋಕೆ ಅನುಕೂಲ ಆಗೋದಿಲ್ಲ. ಸೊ ಅದಕ್ಕಾಗಿ ಅಲ್ಲಿಯೂ ಸಹಿತ ಬಹಳಷ್ಟು ವರ್ಷ ಪ್ರಕರಣಗಳು ಹೋಗ್ತವೆ. ಅದಕ್ಕಾಗಿ ಈ ಒಂದು ಸಮಸ್ಯೆಯನ್ನು ಕೊನೆಗಾಣಿಸಬೇಕಂದ್ರೆ ಈ ಕಂದಾಯ ವಿಷಯವಾಗಿ ಪ್ರತ್ಯೇಕ ನ್ಯಾಯಾಲಯ ಮತ್ತು ರೈತರ ಸಮಸ್ಯೆಗಳಿಗೆ ಪ್ರತ್ಯೇಕ ನ್ಯಾಯಾಲಯ ಅಥವಾ ಕಂದಾಯ ಮತ್ತು ರೈತರ ಒಳಗೊಂಡಂಥ ಒಂದು ಪ್ರತ್ಯೇಕ ಫಾರ್ಮರ್ಸ್ ಕೋರ್ಟನ್ನು
ರೈತರ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ. ಆ ಮೂಲಕ ಮಾತ್ರ ರೈತರಿಗೆ ಅಥವಾ ಏನು ಶೋಷಿತ ವರ್ಗದವರಿಗೆ, ಆರ್ಥಿಕವಾಗಿ ದುರ್ಬಲರಾದವರಿಗೆ ತ್ವರಿತ ನ್ಯಾಯವನ್ನು ಕೊಡಕ್ಕೆ ಸಾಧ್ಯ ಇದೆ. ಕೇವಲ ನಾವು ಕಾನೂನನ್ನು ಮಾಡಿ 6 ತಿಂಗಳಲ್ಲಿ ಪ್ರಕರಣ ಮುಗಿಸ್ಬೇಕಂತ ಹೇಳಿದರೆ ಅದು ವಾಸ್ತವದಲ್ಲಿ ಅದು ಜಾರಿ ಆಗಕ್ಕೆ ಅಸಾಧ್ಯ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಪ್ರತ್ಯೇಕ ರೈತ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕಂತೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ. ಇನ್ನಷ್ಟು ಅಂಶಗಳನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.